ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಬರೀ ಒಂದು 60-65 ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಸ್ಯಾಂಟ್ರೋ ಗಾಡಿ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಅದು ಸ್ಯಾಂಟ್ರಾ ಜಿಪ್ಪಿ. ಹಾಂ ಹಾಂ. ಈ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಹ್ಞೂ ಎಲ್ಲ ಇದೆ. ಗಾಡಿ ತುಂಬ ಚೆನ್ನಾಗಿದೆ, ಇಂಜಿನ್ನು ಚೆನ್ನಾಗಿದೆ, ಮ್ಯಾಗ್ವಿಲ್ ಗಾಡಿ ಸರ್. ಹ್ಞೂ ಹ್ಞೂ. ಸಿಸ್ಟಮ್ ಎಲ್ಲ ಇದೆ ಗಾಡೀಲಿ. ಓಕೆ. ಎ ಸಿ ಎಫ್ ಸಿ 1 ವರ್ಷ ಇದೆ ಸರ್, 4 ತಿಂಗಳು ಇದು ಇದೆ, ಇನ್ಸೂರೆನ್ಸು ಇದೆ. ಮಾಡಲು ಸರ್? ಮಾಡಲು 2000 ಸರ್. ಅದು 2000. ಹೌದು ಹೌದು ಸರ್. ಓಕೆ. ಓನರ್ ಎಷ್ಟು ಜನ ಸರ್? ಓನರು 5 ಆಗಿದೆ ಸರ್. ಕಿಲೋಮೀಟ್ರು ರನ್ನಿಂಗ್ ಇದೆ, ಎಷ್ಟು ಓಡಿದೆ ಅಂತ? ಓಡಿದೆ ಸರ್, ಅದು ರನ್ನಿಂಗು ಅಂದರೆ ಓಡಿದೆ ಒಂದೂವರೆ ಮೇಲೆ ಓಡಿದೆ. ಓಕೆ. ಗಾಡಿ ಪೆಟ್ರೋಲ್ ಮಾತ್ರ ತುಂಬ ನೀಟ್ ಇದೆ ಸರ್. ಹಾಂ, ಪೆಟ್ರೋಲ್ ಒಂದೇನಾ? ಪೆಟ್ರೋಲ್ ಸರ್. ಅದು ಗ್ಯಾಸಿಗೆ ಏನು ಅಡಿಟ್ ಆಗಿಲ್ಲ, ಒರಿಜಿನಲ್ ಪೆಟ್ರೋಲಲ್ಲೇ ಓಡಿರೋದು. ಓಕೆ. ಅದರ ಒಳಗಡೆ ಸೀಟು, ಎ ಸಿ ಬರುತ್ತೆ, ಎಲ್ಲ ಚೆನ್ನಾಗಿದಾವ? ಎಲ್ಲದು ಸರ್, ₹1 ಖರ್ಚಿಲ್ಲ, ಭಾರಿ ಚೆನ್ನಾಗಿದೆ. ಹ್ಞೂ ಸೈಡ್ ಒಂಚೂರು ಡೆಂಟ್ಸ್ ಅಂದರೆ ಡೆಂಟ್ಸ್ ಏನಿಲ್ಲ, ಪೇಂಟ್ ಅಂತ ಸ್ಕ್ರಾಚ್ ಗೀಚ್ ಇರ್ತಾವಲ್ಲ ಸಣ್ಣ ಪುಟ್ಟವು, ಹ್ಞೂ. ಅದು ಬಿಟ್ಟರೆ ಗಾಡಿ ಖರ್ಚು, ಗಾಡಿ ಇಂಜಿನಿಂದಾಗಲಿ ಇನ್ನೊಂದಾಗಲಿ ಏನೋ ₹1 ಖರ್ಚಿಲ್ಲ ಗಾಡೀಲಿ. ಓಕೆ. ಟೈರ್ ಪರ್ಸೆಂಟೇಜು? ಟೈರ್ ಪರ್ಸೆಂಟೇಜ್ 80% ಸರ್, ಸ್ಟೆಪ್ನಿ ಸೇರಿ 80%. ಓಕೆ. ಆದರೆ ಈಗ ತೊಗೊಳೋರಿಗೆ ಇಂಜಿನ್ ಕೆಲಸ, ಬಾಡಿ ಕೆಲಸ ಏನೂ ಇಲ್ಲ? ಇಲ್ಲ ಸರ್, ಏನೇನು ಇಲ್ಲ ಖರ್ಚು. ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹೌದು ಸರ್, ಒಳ್ಳೆ ಮೈಲೇಜ್ ಇದೆ ಸರ್, 18 ಮೇಲಿದೆ ಮೈಲೇಜ್. ಹ್ಞೂ. ಓಕೆ. ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಸರ್ ಹಂಗಾರೆ ಒರಿಜಿನಲ್ಲು? ಹಾಂ ಎಲ್ಲ ಹೌದು ಸರ್, ಎಲ್ಲ ಹಾಕಿದ್ದೀನಿ ನೋಡಿರಿ, ಈಗ ನನ್ನ ಹತ್ರ ಇದೆ, ಒರಿಜಿನಲ್ ಇದೆ ಸರ್. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಇದು? ಗಾಡಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸರ್, ಕಡೂರು ಬೀರೂರು ಸೆಂಟ್ರು. ಹಾಂ ಹಾಂ. ನಿಯರ್ ಬಂದು ಆಲ್ ಇಂಡಿಯಾ ಏರಿ. ಓಕೆ. ರೋಡ್ ಸೈಡ್ ಅಲ್ಲ? ಹಾಂ, ರೋಡ್ ಸೈಡ್, ಮೇನ್ ರೋಡ್ ಹೈವೇ ರೋಡ್. ಓಕೆ. ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್ 65,000 ಹೇಳ್ತೀನಿ ಸರ್. 65,000? ಹಾಂ ಸರ್, 65,000 ಹೇಳ್ತೀನಿ. ಬಂದರೆ ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀನಿ. 2-3 ಸಾವಿರ? ಹ್ಞೂ ಸರ್, ಗಾಡಿ ಚೆನ್ನಾಗಿದೆ, ಗಾಡಿ ಏನು ಇದಿಲ್ಲ. ಹಾಂ. ಇಲ್ಲೆಲ್ಲ 80-90 ಸಾವಿರ ಹೇಳ್ತಾರೆ ಅದೇ ಗಾಡಿ. ಹ್ಞೂ. ನಾವಂಗೆ ಹೇಳೋದು ಇಲ್ಲ. ಓಕೆ. ನಂಬರ್ ಇದೆ ಇಲ್ಲ ಸರ್? ಹಾಂ ಸರ್ ಇದೆ. ಸರಿ ಸರ್, ಓಕೆ.